ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಉಡ ಎಂಬ ಪ್ರಾಣಿಯ ಬಗ್ಗೆ ತಿಳ್ಕೊಳ್ಳೋಣ. ವೀಕ್ಷಕರೇ, ಇದು ಒಂದು ಬಗೆಯ ಕಾಡು ಪ್ರಾಣಿ, ರೆಪ್ಟಿಲಿಯಾ ವರ್ಗಕ್ಕೆ ಸೇರಿದೆ. ಇದು ವೆರೈಡಿ ಕುಟುಂಬಕ್ಕೆ ಸೇರಿದೆ. ಭಾರತದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಇದು ಮಾನಿಟರ್ ಲೆಜರ್ಡ್ ಅಥವಾ ವೆರನಸ್ ಬೆಂಗಾಲಿಸಿಸ್ ಎಂದು ಕರೆಯುತ್ತಾರೆ, ಆದರೆ ನಮ್ಮ ಕನ್ನಡದಲ್ಲಿ ಉಡ ಅಂತ ಕರೆಯುತ್ತಾರೆ. ಭಾರತದಲ್ಲಿ ಎಲ್ಲ ಬಗೆಯ ಕಾಡು ಹಾಗೂ ಮರುಭೂಮಿಯಲ್ಲಿ ಕಂಡುಬರುತ್ತವೆ. ಸುಮಾರು 1.75 ಮೀಟರ್ ಉದ್ದ ಬೆಳೆಯುತ್ತವೆ. ಇದರ ಬಾಲವು ಸುಮಾರು 1 ಮೀಟರ್ನಷ್ಟು ಉದ್ದ ಬೆಳೆಯುತ್ತವೆ. ಇವುಗಳಲ್ಲಿ ಕೆಲವು ಜಾತಿಗಳಿವೆ: ಮರುಭೂಮಿ ಉಡ, ಹಳದಿ ಉಡ, ನೀರಿನ ಉಡ, ಹಾಗೂ ಇವುಗಳು ಮಾಂಸಾಹಾರಿ ಪ್ರಾಣಿಯಾಗಿವೆ. ಇವುಗಳು ಈಜಬಲ್ಲವು ಹಾಗೂ ಇವುಗಳು ಯಾವ ಬಗೆಯ ಪ್ರಾಣಿಯನ್ನಾದರೂ ತಿನ್ನುತ್ತವೆ. ಇವುಗಳು ಪಕ್ಷಿಗಳ ಮೊಟ್ಟೆ, ಮೊಸಳೆಗಳ ಮೊಟ್ಟೆ, ಏಡಿ, ಸಣ್ಣ ಆಮೆ, ಕೀಟಗಳು ಹಾಗೂ ಸಣ್ಣ ಬಗೆಯ ಪ್ರಾಣಿಗಳನ್ನು ಬೇಟೆಯಾಡಿ ತಿನ್ನುತ್ತವೆ. ವೀಕ್ಷಕರೇ, ಈ ಉಡಗಳು ಉದ್ದವಾದ ಕುತ್ತಿಗೆ, ಶಕ್ತಿಯುತವಾದ ಬಾಲ ಹಾಗೂ ಉತ್ತಮವಾಗಿ ಅಭಿವೃದ್ಧಿ ಹೊಂದಿರುವ ಅಂಗಗಳನ್ನು ಹೊಂದಿವೆ. ಇವುಗಳಲ್ಲಿ ಸುಮಾರು 80 ಜಾತಿಗಳಿವೆ ಎಂದು ಗುರುತಿಸಲಾಗಿದೆ. ಹೆಚ್ಚಿನ ಮಾನಿಟರ್ ಪ್ರಭೇದದ ಉಡಗಳು ಭೂಮಿಯಲ್ಲಿ ಇರುತ್ತವೆ, ಕೆಲವು ಮರಗಳಲ್ಲಿ, ಇನ್ನು ಕೆಲವು ನೀರಿನಲ್ಲಿ ಈಜಬಲ್ಲವು. ವೀಕ್ಷಕರೇ, ಬಹುತೇಕ ಮಾನಿಟರ್ ಲಿಜರ್ಡ್ಗಳು ಸಂಪೂರ್ಣವಾಗಿ ಮಾಂಸಾಹಾರಿಯಾಗಿವೆ. ಇವುಗಳು ಹಾವುಗಳಂತೆ ಕವಲೊಡೆದ ನಾಲಿಗೆಯನ್ನು ಹೊಂದಿರುತ್ತವೆ. ಇದರ ವಿಶಿಷ್ಟವೇನೆಂದರೆ ಇವುಗಳು ವಾಸನೆಯಿಂದ ತನ್ನ ಬೇಟೆಯನ್ನು ಕಂಡುಹಿಡಿಯುತ್ತವೆ. ಕೊಮೊಡೊ ಡ್ರ್ಯಾಗನ್ ಅಥವಾ ಮರುಭೂಮಿ ಮಾನಿಟರ್ ಲೆಜರ್ಡ್ನಂತಹ ಕೆಲವು ಪ್ರಭೇದಗಳಲ್ಲಿ ವಿಷವು ಹೆಚ್ಚಾಗಿ ಇರುತ್ತದೆ. ಭಾರತದಲ್ಲಿ ಇವತ್ತಿಗೂ ಸಹ ಈ ಪ್ರಾಣಿಯನ್ನು ತಿನ್ನುತ್ತಾರೆ. ಇವುಗಳು ಸಾಕುಪ್ರಾಣಿ ವ್ಯಾಪಾರದಲ್ಲಿ ಮಾನಿಟರ್ ಉಡಗಳು ಪ್ರಧಾನವಾಗಿ ಆಹಾರವಾಗಿ ಮಾರ್ಪಟ್ಟಿವೆ. ಆದರೆ ಇವಾಗ ಆಯಾ ಪ್ರದೇಶದ ಸರ್ಕಾರಗಳು ಇವುಗಳನ್ನು ಬೇಟೆಯಾಡುವುದನ್ನು ನಿಷೇಧಿಸಲಾಗಿದೆ. ಪಾಕಿಸ್ತಾನ ಮತ್ತು ದಕ್ಷಿಣ ಭಾರತ, ಈಶಾನ್ಯ ಭಾರತದ ಕೆಲವು ಭಾಗಗಳಲ್ಲಿ, ವಿಶೇಷವಾಗಿ ಅಸ್ಸಾಂನಲ್ಲಿ ಮಾನಿಟರ್ ಉಡಗಳನ್ನು ವಿವಿಧ ಭಾಗಗಳನ್ನು ಸಾಂಪ್ರದಾಯಿಕವಾಗಿ ಸಂಧಿವಾತ ನೋವು, ಚರ್ಮದ ಸೋಂಕುಗಳು ಮತ್ತು ಮೂಲವ್ಯಾಧಿಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ. ಇನ್ನು ಇದರಲ್ಲಿ ಕೆಲವು ಜಾತಿಗಳು ಅಳಿವಿನಂಚಿನಲ್ಲಿವೆ ಎಂದು ವರದಿಯಾಗಿವೆ. ಕೇರಳ, ಆಂಧ್ರ ಪ್ರದೇಶ, ಕರ್ನಾಟಕ, ತೆಲಂಗಾಣ ಮತ್ತು ದಕ್ಷಿಣ ಭಾರತದ ಇತರ ಭಾಗಗಳಲ್ಲಿ ಈ ಉಡಗಳನ್ನು ಹಿಡಿಯುವುದು ಅಥವಾ ಕೊಲ್ಲುವುದನ್ನು ನಿಷೇಧಿಸಲಾಗಿದೆ. ವೀಕ್ಷಕರೇ, ಇದಷ್ಟು ಮಾನಿಟರ್ ಲೆಜರ್ಡ್ ಅಥವಾ ಉಡದ ಬಗ್ಗೆ ಸಣ್ಣ ಮಾಹಿತಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ RK ಮೀಡಿಯಾ ನೆಟ್ವರ್ಕ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.